ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇವತ್ತಿನ ವಿಶೇಷ ಏನು ಅಂತ ಅಂದರೆ, ಇವತ್ತು ನಮ್ಮ ಮನೆದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 2 ವೀಕ್ಸ್ ಅಂದರೆ ನಮ್ಮ ಮನೆದೇವರು ಅಲ್ಲಿ 3 ದೇವರಿದೆ. ಒಂದು ಚಿಕ್ಕಮ್ಮ, ಇನ್ನೊಂದು ದೊಡ್ಡಮ್ಮ, ಇನ್ನೊಂದು ಕಂಬಳಮ್ಮ ಅಂತ. ಚಿಕ್ಕಮ್ಮನವ್ರದ್ದು ತೇರಿರುತ್ತೆ, ಬಟ್ ಫಸ್ಟ್ ವೀಕು ನಾವು ಹೋಗೋಕ್ಕಾಗಿಲ್ಲ. ಲಾಸ್ಟ್ ವೀಕು ಬ್ಯುಸಿ ಇದ್ದಿದ್ದರಿಂದ ಅವಾಗ ಕೂಡ ಹೋಗೋಕ್ಕಾಗಿಲ್ಲ. ಹಾಗಾಗಿ ಈ ವೀಕ್ ಆದರೂ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಹೊರಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಸಂಜೆ ಹೊರಡ್ತಾ ಇರೋದು ದೇವಸ್ಥಾನಕ್ಕೆ. ಹಾಗಾಗಿ ಆಲ್ರೆಡಿ ಮಳೆ ಬರ್ತಿತ್ತು ಅಲ್ವಾ, ಅದಕ್ಕೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವರಿಗೆ ಪೂಜೆ ಮಾಡಿಕೊಂಡೆ ದೇವಸ್ಥಾನಕ್ಕೆ ಹೋಗಬೇಕು ಅಲ್ವಾ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. 1 ವೀಕ್ ಆಗಿತ್ತು ನಾವು ಮನೆಗೆ ಇಲ್ದಿದ್ದ ಕಾರಣ ಪೂಜೆನೇ ಮಾಡೋಕ್ಕಾಗಿರಲಿಲ್ಲ. ಹಂಗಾಗಿ ದೇವ್ರ ರೂಮೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಟ್ಕೊಂಡು ನಾನು ಕೂಡ ರೆಡಿಯಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವರ ಸಾಮಗ್ರಿಗಳು ಮತ್ತು ದೀಪ ಎಲ್ಲದನ್ನು ತೊಳೆದಿಟ್ಕೊಂಡೆ, ಮತ್ತು ಫೋಟೋ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು, ಇನ್ನು ನನ್ನ ಫೇವ್ರೆಟ್ ಪಾರ್ಟ್ ರಂಗೋಲಿ. ಮನೆ ಹೊರಗಡೆ ಮಳೆ ಬರ್ತಿತ್ತು ಅಲ್ವಾ, ಹಾಗಾಗಿ ರಂಗೋಲಿ ಹಾಕೋಕ್ಕೆ ಅಷ್ಟೊಂದು ಅನುಕೂಲವಾಗಿರಲಿಲ್ಲ. ಹಾಗಾಗಿ ದೇವ್ರ ರೂಮಲ್ಲೇ ರಂಗೋಲಿ ಹಾಕೋಣ ಅಲ್ವಾ ಅಂತ ಅಂದ್ಕೊಂಡು ರಂಗೋಲಿ ಬಿಟ್ಟೆ. ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ರೂಮೆಲ್ಲ ಕ್ಲೀನ್ ಆಯಿತು. ಪೂಜೆಗೂ ಏನೇನು ಬೇಕೋ ಅದನ್ನೆಲ್ಲ ಸಿದ್ಧ ಮಾಡಿದೆ, ಆದರೆ ಇನ್ನೂ ಹೂವು ಬಂದಿರಲಿಲ್ಲ. ಹಾಗಾಗಿ ಹೂವು ಬಂದಮೇಲೆ ಮುಂದೆ ಪೂಜೆದು ಏನೇನಿದೆ ಅದೆಲ್ಲ ಮಾಡ್ಕೊಳ್ಳೋಣ, ಹೂವೆಲ್ಲ ಮುಡಿಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ತೆಗೆದಿಟ್ಟು ನಾನು ಕೂಡ ರೆಡಿಯಾಗಿ ಬರೋಣ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡೆ. ಇವತ್ತಿನ ಮತ್ತೊಂದು ವಿಶೇಷ ಏನಂದರೆ, ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ, ಹಾಗಾಗಿ ಇನ್ನೇನು ಡ್ರೆಸ್ ಯಾವಾಗಲೂ ಹಾಕ್ಕೊಂಡು ಹೋಗ್ತೀವಿ. ಸೊ ಸೀರೆ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಇವತ್ತು ನಾನು ನನ್ನ ಸೀರೆ ಉಟ್ಕೊಂಡು ಹೋಗ್ತಿಲ್ಲ, ಬದಲಾಗಿ ನಮ್ಮ ಅತ್ತೆ ಸೀರೆ ಉಟ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಒಂದು ಫಂಕ್ಷನಲ್ಲಿ ಈ ಸೀರೆನ ವೇರ್ ಮಾಡಿದರು ಆಯಿತಾ. ಆದರೆ ನನಗೆ ಈ ಸೀರೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ. ನಿಜವಾಗ್ಲೂ ಅವ್ರು ಉಟ್ಕೊಂಡಾಗ ಆ್ಯಕ್ಚುಲಿ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಇವತ್ತು ಆ ಸೀರೆ ಆ್ಯಕ್ಚುಲಿ ಇವಾಗ ನನ್ನ ಹತ್ರ ಇದೆ. ಅದಕ್ಕೆ ಇವತ್ತು ಅದೇ ಸೀರೆ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ನಮ್ಮ ಹೆಣ್ಮಕ್ಳಿಗೆ ಹೀಗೆ ಅಲ್ವಾ, ನಮ್ಮ ಅಮ್ಮನ ಸೀರೆ ಆಗಿರ್ಬೋದು, ಅಥವಾ ಅತ್ತೆ, ದೊಡ್ಡಮ್ಮ, ಅಕ್ಕ, ತಂಗಿ, ಈ ಥರನೇ ನಮ್ಮ ಹತ್ರ ಇರೋ ಸೀರೆ ಕಲೆಕ್ಷನ್ಸ್ ಎಷ್ಟೇ ಇದ್ರೂ ಅವ್ರುಗಳ ಸೀರೆಗಳೆಲ್ಲ ನಮಗೊಂದು ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ ಅಲ್ವಾ. ಹಾಗೆ ಸೀರೆ ಇದೆ. ಇದಕ್ಕೆ ಅಂದರೆ ಇದ್ರ ಬ್ಲೌಸ್ ನನಗಾಗಲ್ಲ. ಸೊ ನಾನು ಈ ಸೀರೆಗೆ ನಂದೊಂದು ಸ್ಯಾರಿ ಇದೆ, ಅಂದರೆ ನನ್ನ ಫಸ್ಟ್ ಸ್ಯಾರಿ ನನ್ನ ಕಸಿನ್ ಮದುವೆಗಂತ ಹೊಲಿಸಿದೆ. ಸೊ ಅದ್ರ ಬ್ಲೌಸು ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ನಾನು ಇದನ್ನು ಮ್ಯಾಚ್ ಮಾಡ್ತಾಯಿದ್ದೀನಿ. ಮತ್ತು ನೀವು ಯಾರ ಸೀರೆನ ಯಾವುದಾದ್ರೂ ಫಂಕ್ಷನಿಗೆ ಸ್ಟೈಲ್ ಮಾಡಿದ್ದೀರಾ, ಮತ್ತು ಯಾರ ಸೀರೆ ಕಲೆಕ್ಷನ್ಸ್ ನಿಮಗಿಷ್ಟ ಅಂತಲೂ ಕಾಮೆಂಟ್ ಮಾಡಿ. ಅಥವಾ ನಿಮ್ಮ ಹತ್ರನೇ ತುಂಬ ಸ್ಯಾರಿ ಕಲೆಕ್ಷನ್ಸ್ ಇದೆ, ನಮಗೆ ಅಂದರೆ ಎಲ್ಲ ಫಂಕ್ಷನಿಗಾಗಲಿ ಎಲ್ಲದಕ್ಕಾಗಲಿ ಸ್ವಲ್ಪ ಸೀರೆ ಉಟ್ಕೊಳ್ಳೋದೇ ಜಾಸ್ತಿ ಇಷ್ಟ ಆಗುತ್ತೆ ಅನ್ನೋರು ಕೂಡ ಕಮೆಂಟ್ ಮಾಡಿ. ಓಕೆ, ಇವಾಗ ಸೀರೆ ಹಾಕ್ಕೊಂಡು ಬಂದಾಯಿತು. ಚೆನ್ನಾಗಿ ಕಾಣಿಸ್ತಿದೆಯಾ? ನಾನಿನ್ನೂ ಏನೂ ರೆಡಿ ಆಗಿಲ್ಲ, ಸೀರೆ ಒಂದು ಉಟ್ಕೊಬಂದೆ ಅಷ್ಟೇ. ಇದು ಪಿನ್ ಮಾಡೋಕ್ಕಿಂತ ಹಾಗೆ ಒಂದು ಸೈಡ್ ಪಿನ್ ಮಾಡಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅನ್ಸುತ್ತಲ್ವ. ಸೊ ಸೀರೆ ಉಟ್ಕೊಂಡು ನಾನು ಕೂಡ ಫಸ್ಟ್ ಪೂಜೆ ಮುಗಿಸ್ಬಿಡೋಣ ಅಂತ ಪೂಜೆ ಮುಗಿಸಿ ಈ ಥರ ರೆಡಿಯಾಗಿದ್ದೀನಿ. ಏನೂ ಇಲ್ಲ, ಸಿಂಪಲಾಗಿ ಸ್ವಲ್ಪ ಬಳೆ ಹಾಕ್ಕೊಂಡು ಹಾಗೆ ರೆಡಿಯಾಗಿದ್ದೀನಿ ಅಷ್ಟೇ. ನಾವು ದೇವಸ್ಥಾನ ಹತ್ರ ಬರೋ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ 6:15, 6:30 ಟೈಮ್ ಆಗೋಗಿತ್ತು. ಬಟ್ ದೇವಸ್ಥಾನ ಕ್ಲೋಸ್ ಆಗಿತ್ತು. ಇವತ್ತು ಕ್ಲೋಸ್ ಆಗಿರುತ್ತೆ ಅಂತಲೂ ನಮಗೆ ಗೊತ್ತು. ಯಾಕಂದರೆ ಇವತ್ತು ಕಂಬಳಮ್ಮ ದೇವಸ್ಥಾನ ಇದೆಯಲ್ಲ, ಆಚೆ ವಾರ ಚಿಕ್ಕಮ್ಮನವ್ರ ತೇರಾಯಿತು, ಹೋದ ವಾರ ದೊಡ್ಡಮ್ಮನವ್ರದ್ದು. ಇದು ದೊಡ್ಡಮ್ಮವ್ರ ದೇವಸ್ಥಾನ, ಇದು ಚಿಕ್ಕಮ್ಮನವ್ರ ದೇವಸ್ಥಾನ. ಹೋದ ವಾರ ದೊಡ್ಡಮ್ಮ ಅವ್ರದ್ದು ಪೂಜೆ ಎಲ್ಲ ಇತ್ತು. ಇವತ್ತು ಕಂಬಳಮ್ಮ ದೇವಸ್ಥಾನದ್ದು ಬೇರೆ ಕಡೆ ಜಾತ್ರೆ ಇದೆಯಂತೆ. ಹಾಗಾಗಿ ನಾವು ಕೂಡ ಹೋಗಿ ಹಾಗೆ ಕೈ ಮುಕ್ಕೊಂಡು ಬಂದ್ವಿ. ಯಾಕಂದರೆ ನೆಕ್ಸ್ಟ್ ವಾರ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ಬೇಗ ಬಂದಿದ್ದರೆ ದೇವಸ್ಥಾನ ಓಪನ್ ಇರ್ತಿತ್ತು ಅನಿಸುತ್ತೆ, ಬಟ್ ನಾವು ಬರೋಕ್ಕಾಗಲಿಲ್ಲ. ಇದು ಕಂಬಳಮ್ಮ, ಅಂದರೆ ಇದಕ್ಕೆ ದೇವಸ್ಥಾನ ಇಲ್ಲ, ಈ ಥರನೇ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಬಂದು ಕೂಡ ಪೂಜೆ ಮಾಡಿಕೊಂಡು ನಾವು ಕೂಡ ಹೊರಟ್ವಿ. ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ಫುಲ್ ಪ್ಲಾಸ್ಟಿಕ್. ಯಾಕಂದರೆ ಮೊನ್ನೆಯಿಂದನೂ ಜಾತ್ರೆ ಆಗಿದೆಯಲ್ಲ, ಹಾಗಾಗಿ ಕಾಣಿಸ್ತಿದೆ ಅಷ್ಟೇ. ಇದೆಲ್ಲ ಕ್ಲೀನ್ ಮಾಡಿಸ್ದಾಗ ಬಂದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಅಲ್ಲಿ ಹೋಗ್ತಾನೂ ಬರ್ತಾನೂ ತುಂಬ ನಾವೆಲ್ಲಿ ನೋಡಿದ್ವಿ. ಸಂಜೆ ಆಗಿತ್ತಲ್ಲ, ಹಾಗೆ ನಮ್ಮ ಬಾಸಿಗೆ ಕೈ ಮುಕ್ಕೊಂಡು ಒಳ್ಳೇದು ಮಾಡಪ್ಪ ಅಂತ ಅಂದ್ಕೊಂಡು ಮನೆಗೆ ಬಂದು, ಅಂದರೆ ನಾವು ಮಂದೇವ್ರ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಯಾವಾಗಲೂ ಅಷ್ಟೇ, ಜಾತ್ರೆ ದಿನ ಆದರೂ ಅಷ್ಟೇ, ಅದರ್ವೈಸ್ ಯಾವಾಗ ಹೋದ್ರೂ ಮನೇಲಿ ನಾನ್ ವೆಜ್ ಮಾಡಬೇಕು. ಅದರ ಮುಂಚೆಯಿಂದನೂ ನಡೆಸ್ಕೊಂಡ್ಬಂದಿದ್ದಾರೆ. ಸೊ ನಾವು ಅದನ್ನೇ ನಡೆಸೋಣ ಅಂತ ಅಂದ್ಕೊಂಡು
ನಾನ್ ವೆಜ್ ಮಾಡ್ಕೊಂಡು ಊಟ ಮಾಡಿದ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.